सही इतना गलीज होगा न कौन की हिनवा 4-5 जने मिल जाको घेर ले को हम ऐसा ये करे वैसा क्या भी रूल्स नहीं था पुलिस वाले बोल को। ವೀಕ್ಷಕರೇ ನಮಸ್ಕಾರ, ನಾನು ಸುರೇಶ್ ಶೆಟ್ಟಿ, ನೀವು ನೋಡ್ತಾ ಇರೋದು ನಮಸ್ತೆ ಕೋಲಾರ. ಇವತ್ತು ನಾನು ಇಲ್ಲಿ ಬಂದಿರೋದು ಒಂದು ಫ್ಯಾಟ್ ಚೆಕ್ ಮಾಡಕ್ಕೆ ಬಂದಿರೋದು. ಒಂದು ಮುಸ್ಲಿಂ ಪರಿವಾರ ಒಂದು 15 ದಿನದಿಂದ ಒಂದು 10-15 ಜನ ಹೆಣ್ಮಕ್ಳು, ಒಂದು 2-3 ಗಂಡ್ಮಕ್ಳು ಬರ್ತಾರೆ. ಇಷ್ಟು ಜನನು ಇಲ್ಲಿ ಬಂದು ಮೇಲ್ಗಡೆ ಬೆಟ್ಟದ ಮೇಲೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಈ ಅಂಗಡಿಯಲ್ಲಿ ಒಬ್ಬ ಮಹಿಳೆ ಇದ್ದಾರೆ. ಆಕೆ ಹೇಳ್ತಾರೆ, ನೋಡಿ ಇಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಹೋಗಿ ಚಪ್ಪಲಿಗೆ 5 ರೂಪಾಯಿ ಕೊಡಿ ಅಂತ ಕೇಳ್ತಾರೆ. ಆದರೆ ಆ ಹೆಣ್ಮಕ್ಳು ಇದ್ದರು. ಅವ್ರೇನು ಹೇಳ್ತಾರೆ ಅಂದರೆ, ಯಾವತ್ತೂ ನಾವು ದುಡ್ಡು ಕೊಟ್ಟಿಲ್ಲ, ಮತ್ತು ಇವತ್ತಾಗಿ ದುಡ್ಡು ಕೇಳ್ತಾ ಇದ್ರಿ. ಇವ್ರು ಹೇಳ್ತಾರೆ, ಇಲ್ಲ ನಾವು ಮೇಲ್ಗೋಡೆಗೆ ದುಡ್ಡು ಕೇಳ್ತಾ ಇಲ್ಲ, ಇಲ್ಲಿ ಚಪ್ಪಲಿ ಬಿಡ್ತಾ ಇದ್ದಾರೆ, ದುಡ್ಡು ಕೊಡಿ ಅಂತ ಕೇಳ್ತಾರೆ. ಅವ್ರು ಏನು ಮಾಡ್ತಾರೆ, ಇಲ್ಲಿಂದ ಮಾತಾಡಿಕೊಂಡು ಒಂದು ಎಷ್ಟು ಜನ ಇರ್ತಾರೆ, ಒಂದು 10-12 ಜನ ಹೆಣ್ಮಕ್ಳು ಇರ್ತಾರೆ. ಇಲ್ಲಿ ಚೆನ್ನಾಗಿ ಮಾತಾಡ್ತಾರೆ. ಆಯಮ್ಮನ ಹತ್ರ ಮಾತಾಡ್ತಾರೆ. ಆಯಮ್ಮ ಹೇಳ್ತಾರೆ, ನೀವು ಮೇಲ್ಗಡೆ ಹೋಗೋದಾದ್ರೆ ಹೋಗಿ ಇದು ಚಪ್ಪಲಿಗೆ ದುಡ್ಡು ಕೊಡಿ ಅಂತ ಕೇಳ್ತಾರೆ. ಆದರೆ ಅವ್ರು ಏನು ಮಾಡ್ತಾರೆ ಅಂದರೆ, ಇಲ್ಲಿಂದ ಹೊರಟೋಗ್ಬಿಟ್ಟು ಆ ಕಡೆ ದರ್ಗಾ ಇದೆ, ಆ ದರ್ಗಾದ ಹತ್ರ ಹೋಗ್ಬಿಟ್ಟು ವಿಡಿಯೋ ಮಾಡ್ತಾರೆ. ಇಲ್ಲಿ ಅವ್ರು ಬಂದಿದ್ದಾಗ 7-8 ಜನ ಹಿಂದೂಗಳೆಲ್ಲ ಸೇರಿಕೊಂಡು ಅವ್ರಿಗೆ ಎದುರಿಸ್ಬಿಟ್ರು, ಬೈದ್ಬಿಟ್ರು, ಕೆಟ್ಟದಾಗಿ ಬೈದ್ಬಿಟ್ರು ಅಂತೇಳಿ ಈ ಸ್ಥಳದ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಮತ್ತು ಅವ್ರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿರ್ಬೇಕು. ಇವಾಗ ಇದೊಂದು ಟ್ರೆಂಡ್ ನಡೀತಾ ಇದೆ. ಹಿಂದೂಗಳಿಗೆ ಬೈಯೋದು, ಹಿಂದೂ ದೇವಸ್ಥಾನಗಳಿಗೆ ಅಪಮಾನ ಮಾಡೋದು ಒಂದು ಟ್ರೆಂಡು. ಅವ್ರಿಗೆ ಅದರಿಂದ ಲಾಭ ಆಗುತ್ತೆ. ಅವ್ರು ಯೂಟ್ಯೂಬ್ ಇದೆಯಲ್ಲ, ಯೂಟ್ಯೂಬಲ್ಲಿ ವ್ಯೂಸ್ ಜಾಸ್ತಿ ಬರುತ್ತೆ, ಅವ್ರಿಗೆ ಜಾಸ್ತಿ ಜನ ಫಾಲೋವರ್ಸ್ ಸಿಗ್ತಾರೆ. ಸೊ ಇದನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಬಂದು ಹಿಂದೂ ಧರ್ಮವನ್ನು ಅಪಪ್ರಚಾರ ಮಾಡೋದು, ಹಿಂದೂ ದೇವಾಲಯಗಳ ಬಗ್ಗೆ ಕೆಟ್ಟದಾಗಿ ಹೇಳೋದು, ಅವ್ರು ಅದನ್ನು ಒಂದು ಅಭ್ಯಾಸ ಮಾಡ್ಕೊಂಬಿಟ್ಟು ಈ ರೀತಿಯಾಗಿ ಹಿಂದೂ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾರೆ. ಅದನ್ನು ಫ್ಯಾಟ್ ಚೆಕ್ ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲಿ 4-5 ಜನ ಅವ್ರನ್ನ ಸೇರಿಕೊಂಡು ಅವ್ರನ್ನ ಕೆಟ್ಟದಾಗಿ ಬೈದಿರೋದು ನಿಜಾನ. ಹುಡುಗಿ ಹೇಳ್ತಾ ಇದ್ದಾಳೆ, ನನ್ನ ಕೆಟ್ಟದಾಗೆಲ್ಲ ಬೈದ್ಬಿಟ್ರು, ಇವ್ರಿಗೆ ಮನುಷ್ಯತ್ವನೇ ಇಲ್ಲ, ಇವ್ರು ಮನುಷ್ಯರ ಮಾನವತಾ ನಹಿ, ಇನ್ಸಾನಿಯತ್ ನಹಿ, ಆಮೇಲೆ ಗಂದಿ ಗಾಲಿ ಇದೆಯಾ ಅಂತ ಹೇಳ್ಬಿಟ್ಟು ಅವ್ರ ಮಕ್ಕದಲ್ಲಿ ಒಂದು ಚೂರಾದರೂ ಆ ಬೈದಿರೋ ಅಂಥ ಇದಿದೆಯಲ್ಲ. ಇವಾಗ ನಮಗೆ ಯಾರನ್ನ ಬೈದರೆ ನಮಗೆ ಮಕ್ಕ ಅನ್ನೋದು ಒಂಥರ ಬಾಡೋಗ್ಬಿಡುತ್ತೆ, ನಮಗೆ ಯಾವುದು ಉದಾಸೀನ ಇರುತ್ತೆ ನಮ್ಮ ಮಕ್ಕದಲ್ಲಿ. ಆದರೆ ಇವ್ರ ಮಕ್ಕದಲ್ಲಿ ನೀವು ನೋಡಿ, ಒಂಚೂರು ಅವ್ರಿಗೆ ಆ ಬೇಜಾರು ಅನ್ನೋದಿಲ್ಲ. ಚೆನ್ನಾಗಿದ್ದಾರೆ, ನಗ್ನಾಗ್ತಾ ಇದ್ದಾರೆ. ಇಲ್ಲಿಂದ ಮಾತಾಡ್ಕೊಂಡು ಹೊಟ್ಟೋದ್ಮೇಲೆ ಆ ಕಡೆ ಹೋದ್ಮೇಲೂ ಇನ್ನೊಂದು ಹುಡುಗಿ ನಿಲ್ಲಿಸಿ ಕೇಳ್ತಾರೆ, ಅಲ್ಲಿಂದ ಹೇಳು ಅಂತ ಹೇಳ್ಬಿಟ್ಟು. ಅಲ್ಲಿ ಹೇಳ್ತಾರೆ, ಇಲ್ಲಿ ನಮ್ಗೆ ಹಿಂದೂಗಳೆಲ್ಲ ಬೇಜಾರು ಮಾಡಿದ್ರು, ಜಗಳ ಮಾಡೋಕ್ಕೆ ಬಂದರು, ನಮ್ಮನ್ನು ಬೈದ್ಬಿಟ್ರು, ಅವ್ರ ಹತ್ರ ಮನುಷ್ಯತ್ವನೇ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಮನೆಗೆ ಹೋಗಿ ಮನೆಯಲ್ಲಿ ಕೂತ್ಕೊಂಡು ಇದ್ರ ಬಗ್ಗೆ ಮಾತಾಡ್ತಾಳೆ. ಇದು ಖಂಡಿತವಾಗ್ಲೂ ಈ ರೀತಿಯಾಗಿ ಆಗಬಾರ್ದು. ಮತ್ತೆ ಯಾವುದೇ ದೇವಸ್ಥಾನದ ಹತ್ರ ಬೇರೆ ಯಾರು ಹೋಗಿ ಈ ರೀತಿ ಮಾತಾಡಬಾರ್ದು. ನಾನು ಫ್ಯಾಟ್ ಚೆಕ್ ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲ ಅವ್ರ ಹತ್ರ ಮಾತಾಡಿದ್ರಲ್ಲ, ಆ ಅಮ್ಮ ಇದ್ದಾರೆ, ಅವ್ರು ಏನು ಹೇಳ್ತಾರೆ ಅವ್ರ ಹತ್ರನೂ ಒಂದು ಸರಿ ಕೇಳೋಣ ಬನ್ನಿ. ನಿಮ್ಮ ಹೆಸರೇನಮ್ಮ? ಜ್ಯೋತಿ ಸರ್. ಜ್ಯೋತಿ ಅವರೇ, ಮೊನ್ನೆ ಅವತ್ತು ಒಂದು 10 ಜನ 15 ಜನ ಮುಸ್ಲಿಂ ಮಹಿಳೆಯರು ಬಂದಿದ್ರು ಸರ್. ಅವ್ರು ಬಂದರು, ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಚಪ್ಪಲಿ ಕಾಸು ಕೊಟ್ಬಿಟ್ಟು 5 ರೂಪಾಯಿ ಕೊಟ್ಬಿಟ್ಟು ಹೋಗಿ ಮೇಲೆ ಅಂತ ಹೇಳಿದೆ. ಇಲ್ಲಾಂದ್ರೆ ಬಿಡಲ್ಲಮ್ಮ, 5 ರೂಪಾಯಿ ಕೊಟ್ಬಿಟ್ಟು ಹೋಗಿ ಅಂದೆ. ಅವ್ರು ಇತ್ಕೊಂಡು, ನೀವು ನಾವು ಚಿಕ್ಕ ಮಕ್ಕಳಿಂದ ಬರ್ತಾ ಇದ್ದೀರಿ, ಯಾರು ದುಡ್ಡು ಕೇಳಲಿಲ್ಲ, ನೀವು ಮೇಲ್ಗೆ ಹೋಗೋಕ್ಕೆ ದುಡ್ಡು ಕೇಳ್ತಾ ಇದ್ದೀರಿ ಅಂತ ಕೇಳಿದ್ರು. ನಾನು ದೇವಸ್ಥಾನಕ್ಕೆ ಹೋಗ್ಬೇಡ ಅಂತ ನಾನು ಹೇಳಲಿಲ್ಲ. ಆ ಚಪ್ಪಲಿ ಹಾಕ್ಕೊಂಡು ಕಲ್ಯಾಣಿಯಲ್ಲೆಲ್ಲ ಓಡಾಡ್ತಾರೆ, ಮತ್ತು ಈ ಬಸವನಬಾಯಿ ಹತ್ರ ಎಲ್ಲ ಓಡಾಡ್ತಾರೆ. ನನ್ನ ಕರ್ತವ್ಯ ನಾನು ಕೇಳಿದ್ದೀನಿ ಅದನ್ನು. ಅಂದರೆ ನೀವು ಇಲ್ಲಿನ ಸ್ವಚ್ಛತೆಯನ್ನು ಕಾಪಾಡ್ಕೊಬೇಕು, ಬೆಟ್ಟದ ಮೇಲೆ ಹೋಗ್ಬೇಕು ಅಂತ ತುಂಬ ಪವಿತ್ರವಾದ ಹಿಂದೂ ಧರ್ಮದಲ್ಲಿ ಒಂದು ಬೆಟ್ಟ ಹತ್ತೋದು, ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗೋದು, ಶುದ್ಧವಾಗಿ ಚಪ್ಪಲಿ ಎಲ್ಲಿರೋ ಹೋಗಬೇಕು ಅನ್ನೋದು ಒಂದು ಪರಂಪರೆ. ಆದರೆ ಅದೇ ರೀತಿಯಾಗಿ ಅಂದರೆ ಅವ್ರಿಗೆ ಅದೆಲ್ಲ ಗೊತ್ತಿರಲ್ಲ, ಆ ಪರಂಪರೆ ಅವ್ರಿಗೆ ಗೊತ್ತಿಲ್ಲ, ಆ ಸ್ವಚ್ಛತೆ ಗೊತ್ತಿರಲ್ಲ. ಅದರಿಂದ ನೀವು ಈ ವಿಷಯ ಹೇಳಿದ್ದೀರಾ. ಸರಿ, ಆಮೇಲೆ ನೀವು ಒಂದು 4-5 ಜನ ಎಲ್ಲ ಸೇರಿಸ್ಕೊಂಡು ಅವ್ರನ್ನ ಎದುರಿಸ್ಬಿಟ್ರಂತ? ಹೌದಾ ಸರ್? ಇದ್ದಿದ್ದು ನಾನು ಒಬ್ಳೆ ಸರ್. ಅವತ್ತು ನೀವು ಒಬ್ಬರೇ ಇದ್ರಿ? ಅವರು 15 ಜನ ಇದ್ರು ಸರ್. ನೋಡಿ, ಈ ವಿಡಿಯೋದಲ್ಲಿ ಯಾರೂ ಇಲ್ಲ, ಇನ್ನೇನು ಒಬ್ಳೆ ಮಾತಾಡ್ತಾ ಇದ್ದೀವಿ. ಅವರು ಒಂದು 15 ಜನ ಇದ್ದಾರೆ. ಆಮೇಲೆ ಅವರು ಇಲ್ಲಿ ಏನು ಮಾತಾಡಿಲ್ಲ, ಹೊರಟೋದ್ರು. ಅಲ್ಲಿ ಹೋದ್ಮೇಲೆ ಆ ರೀತಿ ಅವರು ಅಲ್ಲಿ ಮಸೀದಿ ಹತ್ರ ಹೋಗಿ ಮಾತಾಡ್ಕೊಂಡು ವಿಡಿಯೋ. ನಿಜವಾಗ್ಲೂ ನೀವೇನ ಬೈದ್ರಿ, ಅವರು ವಾಯ್ಸ್ ಆದ್ರೂ ರೆಕಾರ್ಡ್ ಮಾಡ್ಕೊಂಡು, ಇಷ್ಟು ಜನ ಇದ್ರು ಸುಮ್ಮನೆ ಬಿಡ್ತಾರಾ? ಸೊ ಇದು ನಿಮ್ಮ ಬಗ್ಗೆ ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ಸರ್, ಇದ್ರ ಬಗ್ಗೆ ಅವರು ಕೆಟ್ಟದಾಗಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಸರ್. ದೇವಸ್ಥಾನದ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವರು. ಹಿಂದೂಗಳ ಬಗ್ಗೆನೂ ಅಪಪ್ರಚಾರ. ಸರ್, ನಾನು ಯಾವ ಕೆಟ್ಟದಾಗಿ ಅವನೇನು ಮಾತಾಡಲೇ ಇಲ್ಲ. ನಾನು ಏನು ಮಾತಾಡಿಲ್ಲ. 5 ರೂಪಾಯಿ ಕಾಸು ಕೊಡಬೇಕು ಚಪ್ಪಲಿಗೆ ಅಂದ್ರೆ ನಾನು ಕೊಡಲ್ಲ ಅಂದ್ರು. ಮತ್ತೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಡ ಅಂತ ನಾನು ಹೇಳಿಲ್ಲ ಸರ್. ಹೇಳಿಲ್ಲ ನೀವು. ಸೊ ಇದು ರಿಯಾಲಿಟಿ ಚೆಕ್ಕಲ್ಲಿ ಈ ಅಮ್ಮ ಅವ್ರನ್ನೇನು ಬೈಲಿಲ್ಲ, ಅವರು ಏನು ಅವ್ರನ್ನ ಯಾರೂ ಇಲ್ಲಿ ಎದುರಿಸ್ಲಿಲ್ಲ, ಬದಲಿಸ್ಲಿಲ್ಲ. ಅವ್ರ ಪಾಡ್ಗೆ ಅವ್ರು ಹೊರಟೋಗಿದ್ದಾರೆ. ಹೌದು ಸರ್, ಒಬ್ಬಳೇ ಇದ್ದಿದ್ದು ನಾನು. ನೀವು ಒಬ್ಬರೇ ಇದ್ದಿದ್ದು. ಆ ವಿಡಿಯೋದಲ್ಲಿ ಕೂಡ ನೋಡ್ತಾ ಇದ್ದೀವಿ, ಯಾರೂ ಇಲ್ಲ, ನೀವು ಒಬ್ಬರು ಆಮೇಲೆ ಆ ಕಡೆಗೆ ಹೋಗ್ಬಿಟ್ಟು ಅವ್ರು ಮಾತಾಡಿಕೊಂಡು ಈ ರೀತಿಯಾಗಿ ಅಪಪ್ರಚಾರ ಮಾಡ್ತಾ ಇರೋದು. ಸೊ ದಯವಿಟ್ಟು
ಈ ಥರ ವಿಡಿಯೋಗಳಿಗೆ ಯಾರೂ ರಿಯಾಕ್ಟ್ ಆಗಬೇಡಿ. ಇದು ಅವರ ಬೇಳೆ ಬೇಯಿಸ್ಕೊಳಕ್ಕೆ, ಅಂದರೆ ಅವರ ವ್ಯೂಸ್ ಜಾಸ್ತಿ ಮಾಡ್ಕೊಳಕ್ಕೆ, ಅವ್ರ ಸಬ್ಸ್ಕ್ರೈಬರ್ ಜಾಸ್ತಿ ಮಾಡ್ಕೊಳಕ್ಕಾಗಿ ಈ ರೀತಿ ವಿಡಿಯೋಗಳು ಮಾಡ್ತಾ ಇರ್ತಾರೆ. ಸೊ ನಮ್ಮ ಗ್ರಾಮ ಪೊಲೀಸ್ ಅವ್ರ ಹತ್ರ ಒಂದು ವಿನಂತಿ, ಈ ರೀತಿಯಾಗಿ ಅವರು ಹಿಂದೂಗಳನ್ನ ಕೆಟ್ಟದಾಗಿ ತೋರಿಸುವಂಥದ್ದು ವಿಡಿಯೋನ ನೀವು ಅದಕ್ಕೆ ಕ್ರಮ ತೊಗೊಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಂಡು ಇವತ್ತಿನ ಈ ಫ್ಯಾಕ್ಟ್ ಚೆಕ್ ಮಾಡಿದ್ದು ಯಾವುದೇ ರೀತಿಯಾಗಿ ಮುಸ್ಲಿಂ ಹೆಣ್ಮಕ್ಳಿಗೆ ಯಾರು ಬೈದಿಲ್ಲ ಅನ್ನೋದನ್ನು ಕ್ಲಿಯರ್ ಆಯ್ತಲ್ಲಮ್ಮ. ಜಿಹಾದಿ ಮನಸ್ಥಿತಿ ಹೊಂದಿರುವಂಥ ಕೆಲವರು ಮುಸ್ಲಿಂ ಹೆಣ್ಮಕ್ಳು, ಮುಸ್ಲಿಂ ಗಂಡ್ಮಕ್ಳು ನಮ್ಮ ಜೊತೆಲಿ ಇದ್ದಾರೆ, ನಮ್ಮ ಕೋಲಾರದಲ್ಲೇ ಇದ್ದಾರೆ ಅನ್ನೋದು ಈ ವಿಡಿಯೋದಿಂದ ಸ್ಪಷ್ಟವಾಗಿ ನಮಗೆ ಅರ್ಥ ಆಗ್ತಾಯಿದೆ. ಅವರು ಇಲ್ಲಿ ಬಂದಾಗ ಅವ್ರನ್ನ ಯಾರು ಎದುರಿಸಲಿಲ್ಲ, ಆದರೂ ಆ ಮುಸ್ಲಿಂ ಹೆಣ್ಮಕ್ಳು ಹಿಂದೂಗಳ ಮೇಲೆ ಈ ರೀತಿಯಾಗಿ ಅಪವಾದ ಹೊರಿಸೋದು ನಿಂದನೀಯ. ನಾನು ಇದನ್ನು ಘೋರವಾಗಿ ನಿಂದನೆ ಮಾಡ್ತೀನಿ. ಯಾವತ್ತೂ ಯಾರು ಮುಸ್ಲಿಮ್ಸರನ್ನ ಯಾವ ಹಿಂದೂಗಳು ಈ ರೀತಿಯಾಗಿ ನಿಂದನೆ ಮಾಡೋದಿಲ್ಲ. ಗೌರವ ಕೊಡುವಂಥ ಹಿಂದೂಗಳು ನಮ್ಮ ರಾಷ್ಟ್ರದಲ್ಲಿ ಇರೋದು. ಒಂದು ವೇಳೆ ನಿಮ್ಗೆ ಯಾರಾದರೂ ಈ ರೀತಿ ಅಪಮಾನ ಮಾಡಿದ್ರೆ ಅದಕ್ಕೆ ಅಂತೇಳಿ ಪೊಲೀಸ್ ಇದ್ದಾರೆ, ಪೊಲೀಸ್ ಕಡೆ ನೀವು ಕಂಪ್ಲೇಂಟ್ ಮಾಡಿ. ಈ ಹುಡುಗಿ ಹೇಳ್ತಾಳೆ ವಿಡಿಯೋದಲ್ಲಿ, ನನ್ನ ಹಿಂದೂಗಳು ಕೆಟ್ಟದಾಗಿ ಬೈದ್ಬಿಟ್ರು, ಗಂದೆ ಗಾಲಿಯಾದಿ, ಇನ್ಕೆ ಪಾಸ್ ಇನ್ಸಾನ್ ನಿಯತ್ ನಹೀ, ಆಮೇಲೆ ಗಂದೆ ಗಾಲಿ ದೇಕು ಬಗಾ ಡಾಲೆ ಅಂತೇಳಿ ಈ ಹುಡುಗಿ ಹೇಳೋದನ್ನು ನಾನು ನಿಂದಿಸ್ತೀನಿ. ಸೊ ಈ ರೀತಿಯಾಗಿ ವಿಡಿಯೋಗಳಿಗೆ ಯಾರೂ ನೋಡಬೇಡಿ, ಇದಕ್ಕೆ ರಿಯಾಕ್ಟ್ ಆಗಬೇಡಿ ಅಂತಲೇ ನಾನು ಹೇಳ್ತೀನಿ. ನಮ್ಮ ಕೋಲಾರದಲ್ಲಿರುವಂಥ ಮುಸ್ಲಿಮ್ಸರು ಹಿಂದೂಗಳು ಒಂದಾಗಿ ಬಾಳ್ತಾ ಇರೋದನ್ನು ತುಂಬ ವರ್ಷಗಳಿಂದ ನಾವು ನೋಡ್ಕೊಂಡು ಬರ್ತಾಯಿದ್ವಿ. ಕಾಪಾಡ್ಕೊಂಡು ಹೋಗಿ ಇದನ್ನು ಪರ್ಮಿಷನ್ ತೊಗೊಂಡಿರೋದು, ಟೆಂಡರ್ ತೊಗೊಂಡಿರೋದು, ಚಪ್ಪಲಿ ಸ್ಟ್ಯಾಂಡ್ ಇಟ್ಕೊಳಕ್ಕೆ ಇಲ್ಲಿ. ಸೊ ಇವ್ರು ಕೇಳಿರೋದು ಏನಾದರೂ ತಪ್ಪು ಅಂತ ನಮ್ಗೆ ಅನಿಸೋದಿಲ್ಲ. ನೋಡಿ ಇಲ್ಲಿ ಸೀಲ್ ಹಾಕಿ ಸೈನ್, ಅಧಿಕಾರಿಗಳು ಸೀಲ್ ಹಾಕಿ ಸೈನ್ ಹಾಕಿ ದುಡ್ಡು ಪಾವತಿ ತೊಗೊಂಡಿರುವಂಥದ್ದು. ಯಾರ ಹೆಸರಲ್ಲಿ ಮರ್ಯಾದೆ ಇದು? ಸರ್ ಭಂಡಾರಿ. ಅವ್ರು ಯಾರು? ನಮ್ಮಣ್ಣ. ನಿಮ್ಮ ಅಣ್ಣವ್ರ ಹೆಸರಲ್ಲಿ ಇರೋದು, ನೀವೆಲ್ಲ ನೋಡ್ಕೊತಾ ಇರೋದು. ಸರಿ. ಅವ್ರ ತಂಗಿ ಸರ್. जाने के वास्ते पैसे यहाँ कभी भी हमें कब मैं बचपन से ही आ रही हूँ, आज को पैसा नहीं लिया, अब वीडियो से इन्हें पकड़ने, फोटोज पकड़ने जाने के वास्ते ये पैसा ले रही हूँ। क्या वास्ते ले रही हूँ कि मालूम नहीं। सही इतना गलीज होगा, उतना गलीज होगा कौन की हिनवा 4-5 जने मिल जाको घेर ले को हम ऐसा ये करे वैसा ये करे, वैसा क्या भी रूल्स नहीं था। पुलिस वाले बोल